ಅವಶ್ಯಕತೆ ಹೆಚ್ಚಾದಂತೆ ಜನರು ಅವುಗಳ ಸದುಪಯೋಗ ಪಡೆಯುವ ಬದಲು ದುರುಪಯೋಗ ಮಾಡಿಕೊಳ್ಳುವತ್ತ ಹೆಚ್ಚಿನ ಗಮನ ಹರಿಸುತ್ತಿದ್ದಾರೆ. ಅದರ ಪರಿಣಾಮ ದೇಶದಲ್ಲಿ ಸೈಬರ್ ಕ್ರೈಮ್, ವಂಚನೆ ಪ್ರಕರಣಗಳ ಸಂಖ್ಯೆಯಲ್ಲಿ ಹೆಚ್ಚಳವಾಗ್ತಿದೆ. ಜೊತೆಗೆ ವಿವಿಧ ಕೊಡುಗೆ, ಉದ್ಯೋಗ ಆಫರ್ ಹೆಸರಲ್ಲಿ ಜನರನ್ನ ವಂಚಿಸಲಾಗಿದೆ. ಸೈಬರ್ ಅಪರಾಧಗಳ ಬಗ್ಗೆ ಜನರಿಗೆ ಅರಿವು ಮೂಡಿಸಿದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಹೊಸ ಮಾದರಿಗಳ ವಂಚನೆಗಳು ಪತ್ತೆಯಾಗುತ್ತಿದೆ. ದೇಶದಲ್ಲಿ ನಡೆಯುತ್ತಿರುವ ವಿವಿಧ ಸ್ವರೂಪದ ಸೈಬರ್ ವಂಚನೆಗಳ ಕುರಿತ ಮಾಹಿತಿ ಈ ವಿಡಿಯೋನಲ್ಲಿದೆ. ಸಮಾಜದಲ್ಲಿ ಸೈಬರ್ ಅಪರಾಧಗಳು ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿವೆ. ಯಾವ ತಂತ್ರಜ್ಞಾನವು ಮನುಷ್ಯನ ಜೀವನವನ್ನ ಸುಲಭಗೊಳಿಸಿದೆಯೋ ಅದೇ ತಂತ್ರಜ್ಞಾನ ಇಂದು ಕಂಟಕವಾಗಿ ಪರಿಣಮಿಸುತ್ತಿದೆ. ಈ ಬಗ್ಗೆ ನೀವು ಎಚ್ಚರದಿಂದ ಇರದಿದ್ರೆ ದೊಡ್ಡ ನಷ್ಟ ಅನುಭವಿಸುವುದು ಖಚಿತ. ಇಂದು ವಾಟ್ಸ್ಆಪ್ ಮತ್ತು ಟೆಲಿಗ್ರಾಂನಲ್ಲಿ ಕಂಡುಬರುವ ನಕಲಿ ಉದ್ಯೋಗದ ಮಾಹಿತಿಯಿಂದ ಹಿಡಿದು ರಿಯಲ್ ಎಸ್ಟೇಟ್ ವೆಬ್ಸೈಟ್ಗಳಲ್ಲಿ ಕೂಡ ಕಳ್ಳರು ಕರಾಮತ್ತು ತೋರಿಸುತ್ತಿದ್ದಾರೆ. ಕೆಲವು ಸಾಮಾನ್ಯ ಆನ್ಲೈನ್ ಸ್ಕ್ಯಾಮ್ಗಳು ಅವು ಹೇಗೆ ಕಾರ್ಯನಿರ್ವಹಿಸುತ್ತವೆ ಮತ್ತು ಅವುಗಳಿಂದ ನಾವು ಹೇಗೆ ರಕ್ಷಿಸಿಕೊಳ್ಳಬಹುದು ಎಂಬ ಮಾಹಿತಿ ನಿಮಗಾಗಿ. ಹೆಚ್ಚಿನ ಯೂಟ್ಯೂಬ್ ವಿಡಿಯೋಗಳನ್ನ ನೋಡುವವರು ಅಥವಾ ಆನ್ಲೈನಲ್ಲಿ ಯಾವುದಾದ್ರೂ ಪ್ರಾಡಕ್ಟ್ಗಳಿಗೆ ವಿಮರ್ಶೆಗಳನ್ನ ಬರೆಯುವವರು ಈ ಸ್ಕ್ಯಾಮರ್ಗಳ ಟಾರ್ಗೆಟ್. ನೀವು ಯೂಟ್ಯೂಬ್ನಲ್ಲಿ ಈ ವಿಡಿಯೋ ಇಷ್ಟು ನಿಮಿಷಗಳ ಕಾಲ ನೋಡಿದ್ರೆ ಹಣ ಗಳಿಸ್ತೀರಿ ಎಂದು ವಿದೇಶಿ ಸಂಖ್ಯೆಯಿಂದ ಒಂದು ಮೆಸೇಜ್ ಬರುತ್ತೆ. ಆರಂಭದಲ್ಲಿ ನಿಮಗೆ ಅವರು ಸಣ್ಣ ಮಟ್ಟದ ಹಣವನ್ನು ಕೂಡ ಪಾವತಿಸ್ತಾರೆ. ಬಳಿಕ ನಿಮ್ಮ ನಂಬಿಕೆಯನ್ನ ಗಳಿಸಿ ನಿಮ್ಮ ಹಣವನ್ನ ಕದಿಯಲು ಮುಂದಾಗ್ತಾರೆ. ನೀವು ಇನ್ನಷ್ಟು ಹಣವನ್ನ ಹೂಡಿಕೆ ಮಾಡಲು ಈ ಸ್ಕ್ಯಾಮರ್ಗಳು ನಿಮ್ಮ ಬಗ್ಗೆ ಸೂಕ್ಷ್ಮವಾದ ವಿವರಗಳನ್ನ ಕೇಳ್ತಾರೆ. ಈ ರೀತಿಯ ವಂಚನೆಯನ್ನ ಎಂದಿಗೂ ನಂಬೇಡಿ. ಸೈಬರ್ ಅಪರಾಧಿಗಳು ಬಳಕೆದಾರರ ಮೊಬೈಲ್ ಸಂಖ್ಯೆಯ ಮಾಹಿತಿಯನ್ನ ಬೇರೆ ಬೇರೆ ಮಾರ್ಗಗಳ ಮೂಲಕ ಸಂಗ್ರಹಿಸುತ್ತಿದ್ದಾರೆ. ನೀವು ಯಾವ ವಿವರಗಳೊಂದಿಗೆ ಸಿಮ್ ಕಾರ್ಡ್ ತೆಗೆದುಕೊಂಡಿದ್ದೀರಿ, ಸಿಮ್ ಕಾರ್ಡ್ ಯಾರ ಹೆಸರಿನಲ್ಲಿದೆ ಮುಂತಾದ ವಿವರಗಳನ್ನ ಸಂಗ್ರಹಿಸುತ್ತಾರೆ. ನಂತರ ಅವರು ನಿಮ್ಮ ಹೆಸರಿನಲ್ಲಿ ಮಾತನಾಡಿ ಸೂಕ್ತ ವಿವರಗಳನ್ನ ನೀಡಿ ಟೆಲಿಕಾಂ ಕಂಪನಿಗೆ ವಿಶ್ವಾಸ ಮೂಡಿಸುತ್ತಾರೆ. ಈ ಮೂಲಕ ಅವರು ಹೊಸ ಸಿಮ್ ಅನ್ನ ಪಡಿತಾರೆ. ಇದಕ್ಕಾಗಿ ಬಳಕೆದಾರರ ನಕಲಿ ಐಡಿ ಸೃಷ್ಟಿಸಲಾಗುತ್ತಿದೆ. ಹೀಗೆ ಮಾಡುವುದರಿಂದ ಮೊಬೈಲ್ ಬಳಕೆದಾರರ ಸಂಖ್ಯೆ ಅವರಿಗೆ ತಿಳಿಯದಂತೆ ನಿಷ್ಕ್ರಿಯಗೊಳ್ಳುತ್ತದೆ. ಈ ವೇಳೆ ನಕಲಿ ಸಿಮ್ ಕಾರ್ಡ್ ಪಡೆದಿರುವ ಸೈಬರ್ ಅಪರಾಧಿಗಳು OTP ಮೂಲಕ ನಿಮ್ಮ ಖಾತೆಯಿಂದ ಹಣ ಕದಿಯುತ್ತಾರೆ. ಇಂಥ ಅಪರಾಧಗಳು ಇತ್ತೀಚೆಗೆ ಹೆಚ್ಚು ವರದಿಯಾಗುತ್ತಿವೆ. ಸೆಕೆಂಡ್ ಹ್ಯಾಂಡ್ ವಸ್ತು ಮಾರಾಟ ಮಾಡುವ ಪ್ಲಾಟ್ಫಾರ್ಮ್ಗಳಲ್ಲಿ, ಜಾಹೀರಾತುಗಳಲ್ಲಿ ಪೋಸ್ಟ್ ಮಾಡುವ ಜನರಿಂದ ಅಥವಾ ರಿಯಲ್ ಎಸ್ಟೇಟ್ ಪ್ಲಾಟ್ಫಾರ್ಮ್ಗಳಲ್ಲಿ ಪ್ರಾಪರ್ಟಿ ಜಾಹೀರಾತುಗಳನ್ನ ಪೋಸ್ಟ್ ಮಾಡುವ ಜನರಿಂದ ಹಣವನ್ನು ಕದಿಯಲು ಸ್ಕ್ಯಾಮರ್ಗಳು ಹೊಸ ಮಾರ್ಗವನ್ನ ಕಂಡುಕೊಂಡಿದ್ದಾರೆ. ಜನರ ವಿಶ್ವಾಸವನ್ನ ಗಳಿಸಲು ಅವರು ಭಾರತೀಯ ಸೇನೆ, CISF, ಪೊಲೀಸ್ ಮತ್ತು ಇತರ ಸರ್ಕಾರಿ ಸಂಸ್ಥೆಗಳ ಅಧಿಕಾರಿಗಳು ಎಂದು ಹೇಳಿಕೊಳ್ತಿದ್ದಾರೆ. ಅಚ್ಚರಿಗೆಂದ್ರೆ ಇವರು ಭಾರತೀಯ ಸೇನೆಗೆ ನಕಲಿ ID ಕಾರ್ಡ್ ತೋರಿಸಿ ಸಂತ್ರಸ್ತರನ್ನ ನಂಬುವಂತೆ ಮಾಡ್ತಾರೆ. ಹೆಚ್ಚಿನ ಸಂದರ್ಭಗಳಲ್ಲಿ ಈ ಸ್ಕ್ಯಾಮರ್ಗಳು ಹೆಚ್ಚಿನ ಹಣದ ಆಮಿಷವೊಡ್ಡಿ ಮಾರಾಟಗಾರ ಅಥವಾ ಖರೀದಿದಾರರ ನಂಬಿಕೆ ಪಡ್ಕೊಂಡು ಮೋಸ ಮಾಡ್ತಾರೆ. ಕೊರಿಯರ್ ಡೆಲಿವರಿ ಹಗರಣದಿಂದ ಜನರನ್ನ ಮೋಸಗೊಳಿಸಲು ಸ್ಕ್ಯಾಮರ್ಗಳು ಭಯವನ್ನ ಹುಟ್ಟಿಸುತ್ತಾರೆ. ಹೆಚ್ಚಾಗಿ ಅವರು ಕೊರಿಯರ್ ವಿತರಣಾ ಕಂಪನಿಯಿಂದ ಕರೆ ಮಾಡ್ತಿದ್ದೇವೆ ಎಂದು ಹೇಳಿ ಮೋಸಗೊಳಿಸುತ್ತಾರೆ. ನಿಮ್ಮ ಪ್ಯಾಕೇಜ್ನಲ್ಲಿ ಡ್ರಗ್ಸ್, ನಕಲಿ ಪಾಸ್ಪೋರ್ಟ್ಗಳು ಮತ್ತು ಕ್ರೆಡಿಟ್ ಕಾರ್ಡ್ಗಳಂತ ಕಾನೂನು ವಿರೋಧಿ ವಸ್ತುಗಳಿವೆ ಎಂದು ಹೇಳ್ತಾರೆ. ಪೊಲೀಸ್ ಅಧಿಕಾರಿ ನಿಮ್ಮ ಜೊತೆ ಮಾತನಾಡ್ತಾರೆ ಎಂದು ವಿಡಿಯೋ ಕರೆ ಮಾಡಲು ಕೇಳ್ತಾರೆ. ಬಳಿಕ ಸ್ವಲ್ಪ ಹಣವನ್ನ ವರ್ಗಾಯಿಸಿ ಎಂದು ಆಮಿಷ ಒಡ್ತಾರೆ. ಹಾಗೆಂದು ನೀವು ಹಣವನ್ನ ವರ್ಗಾಯಿಸಿದ್ರೆ ನಂತರ ಅವರು ನಿಮ್ಮ ಸಂಪರ್ಕಕ್ಕೆ ಸಿಗುವುದಿಲ್ಲ.